ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಈ ಬ್ಲಾಗ್ ಏನಂದರೆ ನಾವೆಲ್ಲ ಮದುವೆಗೆ ಹೊರಟ್ವಿ. ಸೊ ನಾನು, ನನ್ನ ತಂಗಿ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಮ್ಮನ ಇನ್ನೊಬ್ಳು ಮಗಳು. ಸೊ ಯಾವ ಮದುವೆ ಏನು ಅಂತ ಎಲ್ಲ ನೀವು ವ್ಲಾಗ್ನ ಎಂಡ್ವರೆಗೂ ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಮ್ಮ ತಮ್ಮ ಕಾರಲ್ಲಿ ಡ್ರಾಪ್ ಮಾಡ್ತಿದ್ದಾನೆ ಅವನ್ನ ರೈಲ್ವೆ ಸ್ಟೇಷನ್ಗೆ. ಸೊ ನಮ್ಮದು ಟ್ರೈನ್ ಬಂದು 6:30 ಇರೋದು. ಸೊ ಇವಾಗ 4:15 ಆಗಿದೆ ಟೈಮು. ಇವಾಗ ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವೋ ಏನೋ ಗೊತ್ತಿಲ್ಲ ಇನ್ನು. ಬನ್ನಿ ಹೋಗೋಣ. ಫ್ರೆಂಡ್ಸ್, ಫೈನಲಿ ಬಂದು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಟೈಮ್ ಬಂದು 5:45 ಆಗಿದೆ. ನಮ್ಮ ತಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದ. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ಅದು ನನ್ನ ತಂಗಿ, ನಮ್ಮ ದೊಡ್ಡಮ್ಮ ಅಲ್ಲಿ ಕಾಫಿ ಕುಡಿತಿದ್ದಾರೆ. ನಾವು KFC ಬಂದ್ವಿ. ಬರ್ಗರ್ ತಿನ್ನಬೇಕಿತ್ತು. ನಾನು ಬೆಳಗ್ಗೆಯಿಂದ ಯಾವುದೋ ಟೆನ್ಷನಲ್ಲಿ ನಾನೇನು ತಿಂದೇ ಇರಲಿಲ್ಲ. ಅದಕ್ಕೆ ಬರ್ಗರು ಮತ್ತು ಇವರು KFC ಚಿಕನ್ ಬೇಕು ಅಂದರು. ಸೊ ತೊಗೊಂಡು ಹೋಗೋಣ ಪಾರ್ಸಲ್ ಅಂತ ಬಂದಿದ್ದೀವಿ. ನಮ್ಮ ಟ್ರೈನ್ 6:20 ಇರೋದು. ಸೊ ಇವಾಗ ಇದನ್ನು ಪಾರ್ಸಲ್ ತೊಗೊಂಡು ಬೇಗ ಓಡೋಗ್ಬೇಕು. ಆಲ್ರೆಡಿ 5:50 ಆಗ್ತಿದೆ. ಏನಾಯಿತು ಅಂದರೆ ನನಗೆ ಹೊಟ್ಟೆ ಸುತ್ತ ತಡೆಯೋಕ್ಕಾಗ್ತೀರಾ. ನಂಗೆ ಅಟ್ಲೀಸ್ಟ್ 1 ಪೀಸ್ ಇವಾಗ ತಿನ್ನೋಕೊಡ್ರಿ ನೀವು ಪಾರ್ಸಲ್ ಮಾಡೋ ತನಕ ಅಂತ ಹೇಳಿ 1 ಪೀಸ್ ತೊಗೊಂಡಿದ್ದೀನಿ. ಇವಾಗ ತಿನ್ನಬೇಕು. ಸುಸ್ತಾಗಿ ಬಿದ್ದೆ ಹೋಗ್ಬಿಡ್ತೀನಿ, ಆ ಥರ ನನಗೆ ಫೀಲ್ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಟ್ರೈನೇ ಬಂದಿಲ್ಲ. ಆಲ್ರೆಡಿ ಟೈಮ್ ಬಂದು 6:15 ಆಯಿತು. ಆದರೂ ಇನ್ನೂ ಟ್ರೈನ್ ಬಂದಿಲ್ಲ. ಅದಕ್ಕೆ ಎಲ್ಲ ನಿಂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ. ಆ್ಯಸ್ ಯೂಶಲ್ ಯಾವಾಗಲೂ ಟ್ರೈನು ಇಲ್ಲಿ ಬಂದು ರೈಲ್ವೆ ಸ್ಟೇಷನ್ ಕೂತ್ಕೊಂಡು ಯಾವಾಗಲೂ ಟ್ರೈನಿಗೆ ವೆಯ್ಟ್ ಮಾಡೋದೇ ಆಯಿತು. ಟ್ರೈನ್ ಬಂತಾ? ನಮ್ಮ ವಿಸ್ಮಯ ನೋಡಿ ಬಂತು. ಆ್ಯಕ್ಚುಲಿ ನಮ್ಮ ಟ್ರೈನ್ 6:20 ಇದ್ದಿದ್ದು, ಇನ್ನೂ ಬಂದಿಲ್ಲ. ಡಿಲೇ ಆಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಆಲ್ರೆಡಿ 6:40 ಟೈಮ್. ಸೊ ಫ್ರೆಂಡ್ಸ್, ಫೈನಲಿ ಟ್ರೈನ್ ಬಂತು. ಟ್ರೈನಲ್ಲಿ ಹತ್ತಿ ಕೂತಿದ್ದೀವಿ. ನನಗೆ ಹೊಟ್ಟೆ ಹಸಿತಿರೋದ್ರಿಂದ ಫಸ್ಟು ಬರ್ಗರ್ ತೊಗೊಂಡಿದ್ದೆ. ಇವಾಗ ಬರ್ಗರ್ ತಿನ್ನಬೇಕು. ಇವಾಗ ತೋರಿಸ್ತೀನಿ. ಹೇಳ್ರಿ. ಅದೆಲ್ಲ ಹೇಳಾಯಿತು ನಾವು. ಸೊ ಇವಾಗ ಟ್ರೈನ್ ಅದು ಎಷ್ಟೊತ್ತಿಗೆ ಹೊರಡುತ್ತೋ ಏನೋ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಬಂದು 6:52 ಆಗಿದೆ. ಫುಲ್ ಟೆನ್ಷನ್. ವಿಸ್ಮಯ ಆ್ಯಕ್ಚುಲಿ ಇಲ್ಲಿ ಸೀಟ್ ಇದೆ. ಅವಳಿಗೆ ಸೀಟೇ ಇಲ್ಲ. ಬುಕ್ ಮಾಡೋ ಟೈಮಲ್ಲಿ ಸೀಟೇ ಕೊಟ್ಟಿಲ್ಲ ಅವಳಿಗೆ. ಬುಕ್ಕಿಂಗ್ ಮಾತ್ರ ತಗೊಂಡಿದ್ದಾರೆ. ಇಲ್ಲಿ ನನ್ನ ಜಾಗ ಆದರೆ ಬಿಡ್ತಾ ಇಲ್ಲ ನೋಡಿ. ಏನು ಮಾಡಬೇಕು? ಯಾಕೆ ಬಂದ್ಬಿಡು. ಇಲ್ಲಿ ನನ್ನ ಜಾಗ ನೋಡಿ ಫ್ರೆಂಡ್ಸ್. ಅವಳಿಗೆ ಸೀಟೇ ಇಲ್ಲ. ನೆಕ್ಸ್ಟ್ ಅವಳು ಎಲ್ಲಿ ಗೊತ್ತಾ ಪ್ಲೇಸು ಮಲಗ್ಬೇಕಾರೆ? ನಾವೆಲ್ಲ ಇಲ್ಲಿ ಮಲ್ಕೊಂಡಿದ್ರೆ ಅವಳು ಇಲ್ಲಿ ಜಿರಳೆ ಅದೆಲ್ಲ ಬರುತ್ತೆ. ನಾನು KFC ಚಿಕನ್ ತಿಂತಾ ಇದ್ದೀನಿ. ಇವರೆಲ್ಲರೂ ತಿಂದಾಯಿತು. ನಮ್ಮ ದೊಡ್ಡಮ್ಮ ಚುರುಮುರಿ ತೊಗೊಂಡವ್ರೆ. ಚುರುಮುರಿ ತಿಂತವ್ರೆ. ನೋಡಿ ಎಲ್ಲ ಯಾವ ಆ್ಯಂಗಲಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳು ನೋಡಿ ಹೆಂಗೆ ಮಲ್ಕೋಗ್ಬಿಟ್ಟಿದ್ದೀನಿ. ಅಲ್ಲಿ ಅಲ್ಲಿ ವಿಸ್ಮಯ ಅಲ್ಲಿ ನೋಡಮ್ಮ ವಿಸ್ಮಯ ಬಾಯ್. ನೋಡಮ್ಮ ಅಲ್ಲಿ ತಿಂದು ಚಿಕನ್ನು ನಿದ್ದೆ ಬರ್ತೈತೆ. ಮಲ್ಕೊಂಡಿದ್ದೀವಿ. ಆದರೆ ಇನ್ನೂ ಊಟ ಮಾಡಿಲ್ಲ ನಾವು. ಸೊ ಫ್ರೆಂಡ್ಸ್, ಊಟ ಮಾಡ್ತಾಯಿದ್ದೀವಿ. ಟೈಮ್ ಬಂದು 9:30 ಆಗಿದೆ. ಎಲ್ಲರಿಗೂ ನಿದ್ದೆ ಬರ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ಊಟ ಮಾಡಿಬಿಟ್ಟು ಮಲ್ಗೋಣ ಅಂತ ಊಟ ಮಾಡ್ತಾಯಿದ್ದೀವಿ. ಚಿತ್ರಾನ್ನ ಜೊತೆ ಸೈಡ್ಸ್ ಬಂದು ಚಿಪ್ಸ್. ಅದು ಏನು ಚಿತ್ರಾನ್ನ? ಮಾವಿನಕಾಯಿ ಪ್ಲಸ್ ಕ್ಯಾಪ್ಸಿಕಮ್ ಚಿತ್ರಾನ್ನ. ಮಾವಿನಕಾಯಿ, ಕ್ಯಾಪ್ಸಿಕಮ್, ಬಟಾಣಿ ಚಿತ್ರಾನ್ನ. ನೋಡಿ ಹೆಂಗಂದ್ರೆ ಗತ್ತಿರಿ ಹೆಂಗ್ ಮಲ್ಕೊಂಡವ್ರೆ. ಎಲ್ಲರೂ ನೋಡ್ತಾ ಇದ್ದೀವಿ ಇಲ್ಲಿ. ನಮ್ಮ ಅಕ್ಕ ಹತ್ತದ್ಲೆ ರೀಚ್ ಆದ್ವಿ. ಆ್ಯಕ್ಚುಲಿ 7:20 ಬರಬೇಕಿತ್ತು. ನಾವು 7:45 ಬಂದು ರೀಚ್ ಆದ್ವಿ. ಸೊ ಇವಾಗ ನಮ್ಮ ಪಿಕ್ ಮಾಡೋಕ್ಕೆ ಬರ್ತಿದ್ದಾರೆ. ಸೊ ಇವಾಗ ಅಲ್ಲಿ ಹೊರಟ್ವಿ. ಮತ್ತು ಇನ್ನೊಂದು ಏನು ವಿಚಾರ ಅಂದರೆ, ನಮ್ಮ ಧೃತಿ ವಿಸ್ಮಯ ಗೋಲ್ ಗುಂಬಸ್ ನೋಡಿರಲಿಲ್ಲ. ಇಲ್ಲೇ ರೈಲ್ವೆ ಸ್ಟೇಷನ್ನೇ ಆಪೋಸಿಟ್ ಅದು ಗೋಲ್ ಗುಂಬಸ್. ಇಲ್ಲಿಂದನೇ ನೋಡ್ಕೊಬಿಡಿ ಅಂತ ಇದ್ದೀನಿ. ವಿಸ್ಮಯ ನೋಡ್ದ ಗೋಲ್ ಗುಂಬಸ್ಸು? ಹಾಯ್ ಹೇಳ್ಬಿಡು, ಬಾಯು ಹೇಳ್ಬಿಡು ಅದಕ್ಕೆ. ಸೊ
ಫೈನಲಿ ಎಲ್ಲ ರೆಡಿ ಆಯಿತು. ರೆಡಿ ಆಗ್ಬಿಟ್ಟು ಆ್ಯಕ್ಚುಲಿ ವೆಹಿಕಲಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಹೋಗಬೇಕಿತ್ತು, ಅವ್ರಿನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಿ ಅಂದರೆ ನಾವು ಅಮ್ಮ ಹೆಂಗೋ ಕುತ್ಕೊಂಡು ನಾವು ಆ್ಯಕ್ಚುಲಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಆಚೆ ಕಡೆ ಎಲ್ಲ ಹೋಗಿದ್ವಿ, ಫೋಟೋಶೂಟ್ ಇತ್ತು, ನನ್ನ ಫೋಟೋಶೂಟ್, ನಮ್ಮ ಅಮ್ಮನ ಫೋಟೋಶೂಟು ಎಲ್ಲ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ವೆಯ್ಟ್ ಮಾಡಿ ಕುತ್ಕೊಂಡು ಅಂದರೆ ಹೆಂಗೆ ಮಲ್ಕೊಂಡವ್ರು ನೋಡಿ. ಇದು ಚೆನ್ನಾಗಿ ಅಲ್ಲ, ಅಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಮಲ್ಕೊಂಡಿರೋದು ನೋಡಿ. ನಮ್ಮ ಮನೇಲಿ ಹಿಂಗಿದ್ದಾರೆ, ಏನು ಮಾಡೋದು. ಟ್ರೈನಲ್ಲೂ ನಿದ್ದೆ ಮಾಡಿದ್ದಾರೆ, ಟ್ರೈನಲ್ಲೂ ಫುಲ್ ನಿದ್ದೆ ಮಾಡಿದ್ದಾರೆ, ಈಗಲೂ ಇಲ್ಲಿ ನಿದ್ದೆ ಮಾಡ್ತಾರೆ. ಏನು ಹೇಳೋದು? ಇವಾಗ ಗಾಡಿ ಬರಬೇಕು, ಗಾಡಿ ಬರೋವರೆಗೂ ವೇಟ್ ಮಾಡಬೇಕು. ಸೊ ಫೈನಲಿ ಬಂದ್ವಿ. ಆ್ಯಕ್ಚುಲಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅವ್ರದ್ದೆಲ್ಲ ಸೆಕೆಂಡ್ ಟೈಮು. ನಾವು ಆ್ಯನ್ಯುವಲ್ ಡೇ ಇತ್ತು ಅಂತ ಬಂದಿರಲಿಲ್ಲ. ಸೊ ನಮ್ದು ಇದು ಫಸ್ಟ್ ಟೈಮು. ಇವಾಗ ಬರ್ತಾಯಿದ್ದೀವಿ. ಆ್ಯಕ್ಚುಲಿ ಬರೋ ಪ್ಲ್ಯಾನೇ ಇರಲಿಲ್ಲ, ನಾವು ನೋಡಿಲ್ಲ ಅಂತ ಬಂದಿದ್ದೀವಿ. ಸೊ ಅದಕ್ಕೆ ಇವಾಗ ಫಸ್ಟ್ ಪ್ಲೇಸ್ ಬಂದಿರೋದೇ ಗೋಲ್ ಗುಂಬಸ್. ನೀವು ನೋಡಿದ್ದೀರಾ? ಇದು ನೋಡಿಲ್ಲ, ಇದೇನಿದು? ಮಾತ್ರ ನೋಡಿರೋದು. ಮತ್ತಿದೇನಿದು? ಸಾರಿ, ಇದು ಗೋಲ್ ಗುಂಬಸ್ ಅಲ್ಲ ಅಂತ, ಇದು ಇಬ್ರಾಹಿಂ ರೋಜಾ ಅಂತೆ ಸಮಥಿಂಗ್. ಫಸ್ಟ್ ಪ್ಲೇಸ್ ಇದೆ ಬಂದಿರೋದು ನಾವಿಲ್ಲಿ. ರಾಂಗ್ ಇನ್ಫಾರ್ಮೇಷನ್, ಸಾರಿ, ಗೋಲ್ ಗುಂಬಸ್ ಅಲ್ಲ ಇದು. ಬಿಸಿಲು ಮಾತ್ರ ಹೆವಿ ಐತೆ. ನೈಸ್ ಪ್ಲೇಸ್, ತಣ್ಣಗೈತೆ. ಆಚೆ ಕಡೆ ಎಷ್ಟೇ ಬಿಸಿಲು ಉರಿತಿದ್ರು ಇಲ್ಲಿ ತಣ್ಣಗೆ ಫೀಲ್ ಆಗ್ತಿದೆ. ಬಿಸಿಲಂತೂ ಸಿಕ್ಕಾಬಟ್ಟೆ ಇದೆ, ಹೆವಿ ಬಿಸಿಲು. ಇವತ್ತು 7 ಗಂಟೆಗೆ ಸೂರ್ಯ ಇದ್ದಿದ್ದಾಳೆ, ಅದಕ್ಕೆ ಸಿಕ್ಕಾಬಟ್ಟೆ ಬಿಸಿಲೈತೆ. ಇಲ್ಲಿ ಫೋಟೋಶೂಟ್ ಮಾಡ್ತಿದ್ದಾರೆ. ಅಮ್ಮ ಹೆಂಗೆ ಓಡ್ತವ್ರೆ, ಓಡ್ಬಿಟ್ಟು ಮ್ಯಾಟ್ ಮೇಲೆ ನಿಂತ್ಕೋತವ್ರೆ. ನಡೆಯೋಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲೈತೆ. ನೈಸ್ ಪ್ಲೇಸ್, ಚೆನ್ನಾಗಿತ್ತು, ತಣ್ಣಗಿತ್ತು ಒಳಗಡೆ ಎಲ್ಲ. ಇವಾಗ ಈ ಪ್ಲೇಸ್ ಕವರ್ ಮಾಡಾಯಿತು. ಹೌದು, ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇಲ್ಲ, ನಾವೇ ಬಿಸಿಲು ಟೈಮಲ್ಲಿ ಬಂದಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಮದುವೆ ಇತ್ತು ಅಂತ ಬಂದ್ವಿ. ಇವಾಗ ನೆಕ್ಸ್ಟು ಇನ್ನೊಂದು ಪ್ಲೇಸ್ ಕವರ್ ಮಾಡೋಕ್ಕೆ ಹೋಗೋದು. ಇವಾಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಆ ಪ್ಲೇಸ್ ಹೆಸರು ನಿಜ ನನಗೆ ಗೊತ್ತಿಲ್ಲ. ನಾವು ಮುಂದೆ ಕ್ವಶನ್ ನೋಡಿ. ನನಗೆ ಒಂದು ಡೌಟು, ಬಿಜಾಪುರ ಯಾಕೆ ವಿಜಯಪುರ ಆಯಿತು? ಚೇಂಜ್ ಮಾಡಿದವ್ರು ನಾವು ಕೇಳಿ ನೀವು. ಅದೇ ಗೊತ್ತಿಲ್ಲ ಯಾಕೆ ಅಂತ. ಇವಾಗ ಒಂದು ಪ್ಲೇಸಿಗೆ ಬಂದಿದ್ದೀವಿ, ನಿಜ ದೇವರಣ್ಣಗೂ ನಂಗೆ ಗೊತ್ತಿಲ್ಲ ಇದು ಯಾವ ಪ್ಲೇಸು. ಇಲ್ಲಿ ಆ್ಯಕ್ಚುಲಿ ನೋಡ್ಬೇಕಾದು ಬನ್ನಿ ನೀವೇ, ನನ್ನ ಕೈಲೂ ಆಗಲ್ಲ ಸೀರಿಯಸ್ಲಿ. ಆಲ್ ಓಲ್ಡ್ ಗನ್ಸ್ ಆನ್ ರಾಂಪಾಚ್ ಅಂಡ್ ಸಮ್ ಬ್ರಾಟ್ ಆಸ್ ಟ್ರೋಫಿ ಟು ವಿಜಯಪುರ ಅಂತೆ. ಚೆನ್ನಾಗಿದೆ ಜಾಗ. ಏನು ಪ್ಲೇಸ್ ಇದೆ? ಇಲ್ಲಿ ಬಾಂಬ್ ಹಾಕೋದಲ್ಲ. ಸೊ ಇಲ್ಲಿ ಬಾಂಬ್ ಹಾಕೋದಂತೆ, ತೋಪು ಅಂತೆ. ನಮ್ಮಕ್ಕ ನೋಡಿ ಫುಲ್ ಸ್ಯಾಡ್ ಆಗ್ಬಿಟ್ರು ನಮ್ಮಕ್ಕ. ಆ್ಯಕ್ಚುಲಿ ಏನಕ್ಕೆ ಸ್ಯಾಡ್ ಆಗಿರೋದಂದರೆ ನಮ್ಮ ಅಕ್ಕಂದು ಈ ಚೈನ್ದು ಡಾಲರ್ ಇತ್ತು, ಆ ಡಾಲರ್ ಕಳೆದೋಗ್ಬಿಟ್ಟೈತೆ ಬೆಳಗ್ಗೆ. ಏನು ಕಳೆದೋಗಿದೆ ಅಂತ ಗೊತ್ತಿಲ್ಲ, ಫುಲ್ ಅಪ್ಸೆಟ್. ನಾವು ಚೇರ್ ಮಾಡ್ತಾ ಇದೀವಿ ನೋಡಿ, ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ನೋ ಪ್ರಾಬ್ಲಮ್ ಅಕ್ಕ, ಯು ಕ್ಯಾನ್ ಗೆಟ್ ಇಟ್ ಒನ್ ಮೋರ್ ನ್ಯೂ ಒನ್. ಯು ಕ್ಯಾನ್. ಐ ವಿಲ್ ಆಲ್ಸೋ ಟೆಲ್ ದಟ್ ಒನ್ ಓನ್ಲಿ. ಬೀಚ್ ಇವರು ಇಲ್ಲಿ ತಿಳ್ಕೊಂಡ್ರಿ, ಇವರು ನಮಗೆ ಬಿಜಾಪುರಲ್ಲಿ ಎಲ್ಲ ಗೈಡ್ ಮಾಡ್ತಾ ಇದ್ದಾರೆ. ನಮ್ಮನ ಫ್ರೆಂಡ್ ಅದಕ್ಕಿಂತ ಬ್ರದರ್. ನಮ್ಮ ದೊಡ್ಡಮ್ಮ ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಕೂತವ್ರೆ. ನಾವೆಲ್ಲ ಇಲ್ಲಿದ್ದೀವಿ. ನಮ್ಮ ದೊಡ್ಡಮ್ಮ ನನಗೆ ಕಾಲು ನೋವು, ಮೇಲೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬರಲಿಲ್ಲ, ಅದಕ್ಕೆ ನಾವು ಅಷ್ಟೇ ಬಂದಿದ್ದೀವಿ. ಸೊ ನೆಕ್ಸ್ಟ್ ಪ್ಲೇಸಿಗೆ ಬಂದು ಇವಾಗ ಈ ಪ್ಲೇಸ್ ಹೆಸರೇನು? ಗೋಲ್ ಗುಂಬಸ್ ಅಲ್ಲ, ಈ ಪ್ಲೇಸ್ ಹೆಸರೇನು ಗೊತ್ತಿಲ್ವಂತೆ. ಪ್ಲೇಸ್ ಹೆಸರು, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಪ್ಲೇಸ್ ಹೆಸರು ನಿಮಗೆ ಹೇಳ್ತೀವಿ. ಇನ್ಫಾರ್ಮೇಶನ್ ಬೇಕಂದ್ರೆ ವಿಸ್ಮಯನ್ ಕೇಳ್ರಿ, ಹೇಳ್ತಾಳೆ ಡೀಟೇಲ್ ಆಗಿ. ಅವಳಿಗೆ ಗೊತ್ತಿಲ್ಲ ಎಲ್ಲಿಗೆ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವಳು ಗೈಡ್ ಮಾಡೋಕ್ಕೆ ಟೋಪಿ ಎಲ್ಲ ಹಾಕೊಂಡು ಬ್ಯಾಗೆಲ್ಲ ಹಿಡ್ಕೊಂಡು ಕ್ಯಾಶ್ ಥರ ಬರ್ತಾವಳೆ ನಮ್ಮ ಜೊತೆ. ಇದು ಪ್ಲೇಸ್ ನೋಡಿ ಹೇಗಿದೆ. ಇದು ಆ್ಯಕ್ಚುಲಿ ಈ ಥರ ಪ್ಲೇಸ್ ಹಾಸನಲ್ಲೂ ಇದೆ ಅಂತ ಕೇಳ್ಪಟ್ಟಿದ್ದೆ. ಇಲ್ಲಿ ನೋಡಿ ಯಾವುದೋ ಸಮಾಧಿ ಐತೆ, ಯಾರ್ದಂತ ಗೊತ್ತಿಲ್ಲ. ಅದು ಆ
ಕಾಲದ್ದು 19th ಸೆಂಚುರಿ ಇಷ್ಟ 18th ಸೆಂಚುರಿ ಇಷ್ಟ ಗೊತ್ತಿಲ್ಲ. ವಾವ್ ದೊಡ್ಡಮ್ಮ ಸಖತ್ತಾಗಿದೆ. ಅಕ್ಬರ್ ಕಾಲದ ಅಂತೀವಲ್ಲ, ನಮಗೂ ನೆಟ್ಟಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅದಕ್ಕೆ ಏನೇನೋ ಹೇಳ್ತವ್ರೆ. ಇಲ್ಲಿ ಸಾಂಗ್ ಯಾವುದೋ ಶೂಟ್ ಇಲ್ಲಲ್ಲ, ನಾ ಫಸ್ಟ್ ಹೋಗಿದ್ವಿ ನೋಡಿ, ಅಲ್ಲ ಆಗಿತ್ತು ಮೂವಿ ಸಾಂಗು. ಅಲ್ಲೂ ಆಗೈತಿ, ಇಲ್ಲೂ ಯಾವ್ದೋ ಆಗೈತೆ ದರ್ಶನ್ದು, ನಂಗೆ ನೆನ್ ಬತ್ತೈತೆ. ಅಲ್ಲ ಜುಮ್ ಜುಮ್ಮಯ ಅದಾಗಿಲ್ಲ ಇಲ್ಲಿ. ಮುಂದೆ ಜಾಸ್ತಿ ಫೋಟೋ ಶೂಟ್ ಆಗೈತೆ ಅಂತ ನೋಡಿ ನಮ್ಮ ದೊಡ್ಡಮ್ಮ ಏನು ಹೇಳ್ತವ್ರೆ. ಏನ್ ಹೇಳ್ಬೇಕು, ಫೋಟೋ ಶೂಟ್, ಬರೀ ಫೋಟೋ ಶೂಟ್ ಅಂತೆ. ಅದೇನ್ ನಡಿಬೇಕಂತೆ. ದೊಡ್ಡಮ್ಮಗೆ ಅದ್ರ ಕ್ರೇಜ್ ಇಲ್ಲ, ಫೋಟೋಸ್ ತಗೊಳ್ಳೋದು, ಫೋಟೋಸ್ ಹಾಕೋದು. ಸಾರಿ, ನಮ್ದು ಅಷ್ಟೊಂದಿಲ್ಲ, ಇಳಿಸ್ಕೋತೀವಿ ನಾವು ಒಂದ ಎರಡು ಅಷ್ಟೇ. ನಮ್ಮ ದೊಡ್ಡಮ್ಮ ನಮ್ಮ ಥರ ಇಡಿಸ್ಕೊಳ್ಳಲ್ಲ. ಒಂದು ಅಲ್ಲಿಗೆ ನಿಮಗೆ ಒಂದು 10 ಫೋನ್ಗಳು ಮಡಗಬೇಕು ಫೋಟೋಗೋಸ್ಕರನೇ. ನಾವು ಒಂದು ಕ್ಯಾಮ್ರಾ ತಗೊಳ್ಬೇಕು. ಹೌದು, ಚಿಕ್ಕ ಕ್ಯಾಮ್ರಾ ಬೇಡ ಅದನ್ನು ರೀಲ್ಸ್ ಮಾಡಿಸ್ಬೇಕು ತಾನೆ ಕ್ಯಾಮ್ರಾ. ಮುಂದೆ ಜಾಸ್ತಿ ಫೋಟೋ ಶೂಟ್ ಆಗೈತೆ ಅಂತ ನೋಡಿ ನಮ್ಮ ದೊಡ್ಡಮ್ಮ ಏನು ಹೇಳ್ತವ್ರೆ. ಏನ್ ಹೇಳ್ಬೇಕು, ಫೋಟೋ ಶೂಟ್, ಬರೀ ಫೋಟೋ ಶೂಟ್ ಅಂತೆ. ಅದೇನ್ ನಡಿಬೇಕಂತೆ. ದೊಡ್ಡಮ್ಮಗೆ ಅದ್ರ ಕ್ರೇಜ್ ಇಲ್ಲ, ಫೋಟೋಸ್ ತಗೊಳ್ಳೋದು, ಫೋಟೋಸ್ ಹಾಕೋದು. ಸಾರಿ, ನಮ್ದು ಅಷ್ಟೊಂದಿಲ್ಲ, ಇಳಿಸ್ಕೋತೀವಿ ನಾವು ಒಂದ ಎರಡು ಅಷ್ಟೇ. ನಮ್ಮ ದೊಡ್ಡಮ್ಮ ನಮ್ಮ ಥರ ಇಡಿಸ್ಕೊಳ್ಳಲ್ಲ. ಒಂದು ಅಲ್ಲಿಗೆ ನಿಮಗೆ ಒಂದು 10 ಫೋನ್ಗಳು ಮಡಗಬೇಕು ಫೋಟೋಗೋಸ್ಕರನೇ. ನಾವು ಒಂದು ಕ್ಯಾಮ್ರಾ ತಗೊಳ್ಬೇಕು. ಹೌದು, ಚಿಕ್ಕ ಕ್ಯಾಮ್ರಾ ಬೇಡ ಅದನ್ನು ರೀಲ್ಸ್ ಮಾಡಿಸ್ಬೇಕು ತಾನೆ ಕ್ಯಾಮ್ರಾ. ಸೊ ನೆಕ್ಸ್ಟ್ ಪ್ಲೇಸ್ ನಾವಿಲ್ಲಿ ಬಂದಿರೋದು ಏನಂದರೆ ಬಸವನ್ ವನ. ಸ್ಟ್ಯಾಚ್ಯೂ ಇದೆ, ಶಿವನ್ ಸ್ಟ್ಯಾಚ್ಯೂ ಇದೆ. ಇಲ್ಲಿದೆ ಸ್ಟ್ಯಾಚ್ಯೂ. ನಾವು ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ನಾವು ಈ ಥರ ನಡೀತಿದ್ದೀವಿ ಅಂದರೆ ನೋಡಿ. ಇದು ಬುದ್ಧ, ಇದೇನು ಇದು ಬಸವಣ್ಣ, ಇದು ಬುದ್ಧ, ಇದು ಗೊತ್ತಿಲ್ಲ ನನಗೆ. ಇದು ಬಸವಣ್ಣ, ಬಸವಣ್ಣವರು. ರಿಯಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಅದಕ್ಕೆ ಕ್ಯಾಪ್ ಹಾಕ್ಕೊಂಡಿದ್ದೀನಿ ನಾನು. ಯಾರೂ ಕ್ಯಾಪ್ ಹಾಕ್ಕೊಂಡಿಲ್ಲ, ಹೆವಿ ಬಿಸಿಲು. ನೋಡಿ, ಆ ಶಿವನ್ ಸ್ಟ್ಯಾಚ್ಯೂ 86 ಫೀಟ್ ಐತಂತೆ. ಅಂದರೆ 86 ಫೀಟ್ ಉದ್ದ ತಾನೆ. ನೋಡಿ, 2 ಆನೆ ಇದೆ ಇಲ್ಲಿ. ಅಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಅನ್ಸುತ್ತೆ. ಎಸ್, ಇಲ್ಲ ನೋವು ನೋಡಿ, ಸಿಕ್ಕಾಪಟ್ಟೆ ಬಿಸಿಲೈತೆ, ನಡಿಯಾಕೈತಲ್ಲ ನೀ ನೋಡಿ ಹೆಂಗೆ ಓಡ್ತಾವ್ರೆ ಎಲ್ಲರೂ. ಇವಾಗ ನಾನು ಓಡೋದಿರೋದೆ. ಚಿಕ್ಕಮ್ಮನೆ ಎಲ್ಲಾರ್ಗು ಲಾಯರ್ ಆಗ್ರಿ ನೋಡ್ರಿ, ಎಕ್ಸಾಮ್ ಬರೀತಾವ್ರಲ್ಲಿ ಜಡ್ಜ್ ಆಗ್ಲಿ. ನಮ್ ಚಿಕ್ಕಮ್ಮನೆ ತೀರ್ಥ ಕೊಟ್ಟು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ. ಆ್ಯಕ್ಚುಲಿ ಏನಂದ್ರು ಅಂದರೆ ನನಗೆ ಒಳ್ಳೆ ಬುದ್ಧಿ ಇರ್ಬೇಕಂತೆ, ನಮ್ಮ ಅಕ್ಕ ಬೇಗ ಮದುವೆ ಆಗ್ಬೇಕಂತೆ. ಫೋಟೋಶೂಟ್ ತಗೊಂಡು, ಫೋಟೋಶೂಟ್ ಎಲ್ಲ ಆಯಿತು, ಶಿವನ ದರ್ಶನನೂ ಆಯಿತು. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಊಟಕ್ಕೆ ಹೋಗ್ತಾ ಇದೀವಿ ಅಂತ ಮತ್ತೆ ಹೇಳ್ತಾ ಇಲ್ಲ. ಎಲೆ ಹಾಕೋರಂತೆ, ಹೋಗೋಣ. ಇಲ್ಲ, ಅವ್ರು ನನಗೆ ಆನ್ಸರ್ ಕೊಡಲಿಲ್ಲ, ಅದಕ್ಕೆ ಅಂತ ಕೇಳ್ತೇನೆ. ನಾನು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ನೋಡಿ ಇಲ್ಲಿ ಹೆಂಗೆ ಓಡ್ತಾರೆ. ನಮ್ಮ ಅಕ್ಕ ಓಡೋದೇ ಚಂದ. ಇವಾಗ ನಾನು ನೋಡಬೇಕು. ಕೊಡು, ನಾ ಹಿಡಿತೀನಿ. ಬೇಡ, ನನಗೆ ನಮ್ಮ ಲಾಗಲೆಲ್ಲ ಬೇಡ, ನಾನು ನಿಮ್ಮ ಹತ್ರ ಹಾಕ್ಕೊಳ್ಳಿ. ಸೊ ನಾವು ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಹೊಟ್ಟೆ ಹಸಿತೈತೆ. ಇದು ವಾಸ್ವಾ ಹಿಲ್ಸ್ ಅಂತೆ ಹೋಟ್ಲೆಸ್ಸು. ವಾಸ್ವಾ ಹಿಲ್ಸ್ ಹೋಟ್ಲೆಸ್ಸು ನನಗೆ ಗೊತ್ತಿಲ್ಲ, ಅದಕ್ಕೆ ಇವಾಗ ಇಲ್ಲಿ ಹೊಟ್ಟೆ ಹಸಿತೈತು. ಎಷ್ಟು ಕೇಳಿ ಪೇಮೆಂಟ್? ಇವಾಗ ಮಟನ್ ಶೀಖ್ ಕಬಾಬ್ ಮತ್ತು ಲಾಲಿಪಾಪ್ ಬಂದಿದೆ. ಇನ್ನೊಂದು ಬೇಕಾ? ಎಲ್ಲ ಆಯಿತು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಕೂತ್ಕೊಂಡಿದ್ದೀವಿ.
ಇವಾಗ ನಾವು ಅಮ್ಮ ಅಲ್ಲಿ ಕುನಾಫ ಆರ್ಡರ್ ಮಾಡಿದ್ದಾರೆ. ಕುನಾಫ ಬರೋಕ್ಕೆ ವೇಟಿಂಗ್. ಎಷ್ಟೊಂದು ಐತಮ್ಮ ಕುನಾಫ. ನಮ್ಮ ಅಕ್ಕ ಇಲ್ಲಿ ನೋಡಿ ಫುಲ್ ಪ್ಯಾಟಿಂಗ್ ಮಾಡ್ಬಿಟ್ಟು ವಾಕಿಂಗ್ ಮಾಡ್ತಾರೆ ಡೈಜೆಸ್ಟ್ ಆಗಲಿ ಅಂತ. ಲಾಸ್ಟು ವೈಂಡ್ ಅಪ್ ಮಾಡ್ತಿರೋದು ಕುನಾಫಾಯಿಂದ, ಡ್ರೈ ಫ್ರೂಟ್ ಕುನಾಫ. ಸೊ ಫೈನಲಿ ಊಟ ಆಯಿತು. ಊಟ ಆಗಿ ಇವಾಗ ಗೋಲ್ ಗುಂಬಸ್ಸಿಗೆ ಬಂದಿದ್ದೀವಿ. ಇಷ್ಟಿಷ್ಟು ಎತ್ತರ ಮೆಟ್ಲು ಹತ್ತಕ್ಕೆ ನಮ್ಮ ಅಕ್ಕನ ಮುಖ ನೋಡಿ. ಅದಕ್ಕೆ ಅದು ಆಲ್ರೆಡಿ ಒಂದು ಸಲ ಬಂದು ನೋಡಿದ್ವಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ, ಅದಕ್ಕೆ ನಾನು ರಿಯಾಕ್ಷನ್ ಇಟ್ಟಿದ್ದಾರೆ. ಇವಾಗೆಲ್ಲರೂ ಹತ್ತಲ್ಲ ಅಂತ, ಆದರೆ ನಮ್ಮ ದೊಡ್ಡಮ್ಮ ಎಲ್ಲರನ್ನೂ ಎಳ್ಕೊಂಡು ಹೋಗ್ತೀನಿ ಅಂತ ಎಳ್ಕೊಳತೀನಿ ಅಂತ ಹೇಳದ್ನ ಹೊತ್ತಿಸ್ಕೊಂಡು ಹೋಗ್ತೀನಿ ಅಂದರೆ ಕರ್ಕೊಂಡು ಹೋಗ್ತೀನಿ ಅಂತ. ಫೈನಲ್ ಪ್ಲೇಸ್ ಇದು. ಇದಾದ್ಮೇಲೆ ಡೈರೆಕ್ಟ್ ಎಲ್ಲ ಪ್ಲೇಸಸ್ ನೋಡಿದ್ವಿ. ಎಲ್ಲದರಲ್ಲಿ ಏನಂದರೆ ಅದೇ ಕಲ್ಲು, ಅದೇ ಅದೇ ಏನದು ಫೋರ್ಟ್ಸ್ ಇರುತ್ತಲ್ಲ, ಹಳೆ ಕಾಲದ ಫೋರ್ಟ್ಸ್, ಅದೇ ಕೋಟೆಗಳು, ಹಳೆ ಕಾಲದ ಕೋಟೆಗಳಷ್ಟೇ. ಅಂಥದ್ದು ಏನೂ ಇಲ್ಲ ಅಲ್ಲಿ ನೋಡೋಂಥದ್ದು. ನಾವು ನೋಡಿರೋ ಇಷ್ಟು ಫೋರ್ಟಲ್ಲಿ ಇದೆ ಫೇಮಸ್ ಫೋರ್ಟು. ಸೊ ಆ್ಯಕ್ಚುಲಿ ಗೋಲ್ ಗುಂಬಸ್ ಇಲ್ಲಿ ಫೇಮಸ್. ಅದೆಲ್ಲ ಯಾರು ಜಾಸ್ತಿ ನೋಡೋಕೆ ಹೋಗೋಲ್ಲ, ಬಿಕಾಸ್ ಅದೆಲ್ಲ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಅಂಥದ್ದು ಏನೂ ಇರಲ್ಲ. ಮೇಲ್ಗಡೆ ಏನಿರುತ್ತಂದರೆ ಆ ಕಾಲದಲ್ಲಿ ಅದು ಬಾಂಬ್ ಹಾಕ್ಬಿಟ್ಟು ಬ್ಲಾಸ್ಟ್ ಮಾಡೋಕೆ ಅದನ್ನು ಯೂಸ್ ಮಾಡ್ತಿರಲ್ಲ ವೆಪನ್ನು, ಅದನ್ನು ಇಕ್ಕಿದ್ದಾರೆ ಎಲ್ಲ ಫೋಟೋನು ಮೇಲ್ಗಡೆ ಅಷ್ಟೇ. ಇಲ್ಲಿ ಮಿನಿ ತಾಜ್ ಮಹಲ್ ಐತೆ, ಅದು ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ಅಂತೆ. ಬಟ್ ತಾಜ್ ಮಹಲ್ ವೈಟ್ ತೋರಿಸ್ತೀನಿ, ಇದು ಯಾವುದೋ ಬ್ಲ್ಯಾಕ್ ಕಲರ್ ಹೊಸ ಗೊತ್ತಿಲ್ಲ. ಬ್ಲ್ಯಾಕಲ್ಲೇ ತಾಜ್ ಮಹಲ್ ಐತೆ, ಬ್ಲ್ಯಾಕ್ ಕಲರ್ ತಾಜ್ ಮಹಲ್ ಐತೆ. ಇವಾಗ ಗೋಲ್ ಗುಂಬಸ್ ಹತ್ತಬೇಕು ಬರ್ತಿರೋದು. ಎಂಟ್ರಿ ಆದ್ವಿ ಗೋಲ್ ಗುಂಬಸ್ಗೆ, ಆದರೆ ಇನ್ನೂ ಒಳಗಡೆ ಹೋಗಿಲ್ಲ. ಹೇಳಿ ಹೇಳಿ ಅಮ್ಮ, ಹೇಳಿ ಅಮ್ಮ, ಏನೇ ಪರವಾಗಿಲ್ಲ, ನಮ್ಮ ಗೈಡ್ ಇಲ್ಲಿದ್ದಾರೆ. ಹೇಳಿ ಹಾಂ, ಏನು ಹೇಳ್ತಿದ್ರಿ ಹೇಳಿ. ಹೌದಾ, ನಮ್ಗೆ ಗೊತ್ತೇ ಇರಲಿಲ್ಲ. ಹೇಳ್ತಾ ಇತ್ತು, ಗೊತ್ತೇ ಇರಲಿಲ್ಲ. ಇನ್ನೂ ಬೆಂಗಳೂರು ಅನ್ಕೊಂಡಿದ್ದೀವಿ. ಹಾಂ, ಒತ್ತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು, ಟಂಗ್ ಟ್ವಿಸ್ಟ್ ಆಗೋಯ್ತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು, ಟಂಗ್ ಟ್ವಿಸ್ಟರ್ ಆಯಿತು, ಎಲ್ಲ ಆಯಿತು. ಅಲ್ಲಿ ಮೇಲೆ ಹೋಗೋದಲ್ಲ, ಅಲ್ಲಿ ಮೇಲೆ ನಮ್ಮ ಅಕ್ಕ ನೋಡಿ ಆಗ್ಲೇ ತೋರ್ಸಕ್ಕೆ ಪ್ಲೀಸ್ ನೋಡಿ, ಆಗ್ಲಿ ಜೀರೋ ಎನರ್ಜಿ. ಎರಡೇ ಫ್ಲೋರ್ಗೆ ನಮ್ಮ ನೋಡಿ ನಮ್ಮ ಅಕ್ಕ ನಮ್ಮ ಅಕ್ಕ ಇಲ್ಲಿಂದಾನೆ ಬಿದ್ದೋಯ್ತೀನಂತೆ. ಗೈಡು ಗೈಡಲ್ಲಿ ಹಿಂಗೆ ಆಗ್ಬಾರ್ದು. ಗೈಡಲ್ಲಿ ಗೈಡ್ ಹೌದು. ಚೆನ್ನಾಗೈತೆ. ಇದು ಸುರಂಗ ಮಾರ್ಗ. ಇದು ನೋಡಿ, ನಮ್ ಗೈಡ್ ಇದೆಲ್ಲ ಹೇಳೋದೇ ಇಲ್ಲ. ನೋಡಿ ನಮ್ ಗೈಡು ಎಲ್ಲ ಹೇಳ್ಬೇಕು. ನಮ್ ಗೈಡ್ ಫುಲ್ ಟೈರ್ಡ್ ಆಗ್ಬಿಟ್ಟಾರ. ಗೈಡ್ ಅಲ್ಲಿದೆ. ಬಂದ್ವಿ. ನಮ್ಮ ಅಕ್ಕನ ಸುಸ್ತಾಯ್ತು ನೋಡಿ. ವಿಸ್ಪರಿಂಗ್ ಗ್ಯಾಲರಿಗೆ ಎಂಟ್ರಿ ಕೊಟ್ವಿ. ಸೊ ನೋಡಿ, ಇಲ್ಲಿ ಬಂದು ನಾವು ಹಿಂಗೆ ಕಿರ್ಚಿದ್ರೆ ನಮ್ಮ ಲೆಕ್ಕ ಹೊಡಿಯುತ್ತೆ. ಸೊ ಅದಕ್ಕೆ ಎಲ್ಲ ನಮ್ಮ ಕಿರ್ಚ್ತಾರೆ. ಅದರಲ್ಲಿ ಸುಸ್ತಾಗ್ಬಿಟ್ಟೈತೆ. ಇಲ್ಲಿ ಫುಲ್ಲು ಕತ್ಲೆ. ಇದು ಆ್ಯಕ್ಚುಲಿ ಕೆಳಗಡೆ ಇರೋದು ಒಬ್ರದ್ದು ಸಮಾಧಿ. ಅದು ಯಾರ್ದು ಅಂತ ಕೆಳಗಡೆ ಬೋರ್ಡ್ ಐತೆ, ಅವಾಗ ಹೇಳ್ತೀವಿ. ಎಷ್ಟೇ ಬಾಯ್ಸೆ. ಬಿಲ್ಡಿಂಗು ಮರ ಕಾಣಿಸ್ತಾ ಇತ್ತು ಅಷ್ಟೇ. ಅದು ವಾಟರ್ ಟ್ಯಾಂಕ್ ಇದೆ ನೋಡು, ಅಲ್ಲೇ ಇರೋದು ಕೋರ್ಮಂಗ್ಲ. ವಾಟರ್ ಟ್ಯಾಂಕ್ ಇರೋ ಹತ್ರ ಕೋರ್ಮಂಗ್ಲ. ಅಲ್ಲಿ ಅದು ಕೋರ್ಮಂಗ್ಲ ವಾಟರ್ ಟ್ಯಾಂಕ್. ಅದಾದ್ಮೇಲೆ ನಮ್ಮಲ್ಲಿ ಫೈನಲಿ ಹೋಗು ಬಸ್ ನೋಡ್ಕೊಂಡು ಕೆಳಗಡೆಗೆ ಪಯಣ ಹೋಯ್ತೈತೆ. ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡು, ಮಾಡಿರೋದು ಅಲ್ಲ. ಅಮ್ಮ ನೋಡ್ಕೊಂಡು ಹೇಳಿ ಅಂದ್ರು, ಸಾರಿ ಗೈಡ್ ನೋಡ್ಕೊಂಡು ಹೇಳಿ ಅಂದ್ರು. ಅದಕ್ಕೆ ನೋಡ್ಕೊಂಡೆ ಒಂದೊಂದೇ ಹೆಜ್ಜೆ ಇಡ್ತಾ ಇದೀವಿ.
ಅಲ್ಲ ಗೈಡಿಗೆ ಗೊತ್ತಿಲ್ಲ ಅಂದ್ರೆ ಏನ್ ಕತೆ ಇದು. 7 ಫ್ಲೋರ್ಸ್ ಇದೆ ಇದು. 7 ಫ್ಲೋರ್ಸ್. ಅಯ್ಯೋ ಗೈಡೆ ಹಿಂಗ್ ವೀಕ್ ಆಗ್ಬಿಟ್ರೆ ನಾವು ಇದೇನೋ ಟ್ರಾವೆಲರ್ಸ್ ಏನ್ ಮಾಡ್ಬೇಕು? ನಾನು ನೋಡ್ಕೊಂಡು ನನ್ನ ತರ ಚೆನ್ನಾಗೈತೆ ಹಿಂಗೆ ಹಿಂಗೆ ನಮ್ ಗೈಡ್ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸುಸ್ತಾಯ್ತೈತೆ ಶ್ರದ್ಧೆಯಿಂದ ಇಳಿತಿದ್ದಾರೆ. ಎಲ್ಲಿ ಸ್ಕಿಪ್ ಆಂಬ್ಯುಲೆನ್ಸ್ ಕರಿಬೇಕಂತ ಪಾಪ ಗೈಡಿಗೆ ಸುಸ್ತಾಗ್ಬಿಟ್ಟೈತಿ. ಎಷ್ಟು ಹೌದು, ಫುಲ್ಲು ಸುಸ್ತಾಗ್ಬಿಟ್ಟವ್ರ ಗೈಡ್. ಹೌದಾ, ಯಾರು ಕಾಲ್ ನಡಕ್ತೈತೆ ಅಂದ್ರು. ನಿಮ್ಗೊಂದು 5 ನಿಮಿಷ ಬ್ರೇಕ್. ಯಾರೋ ಕಾಲ್ ನಡಕ್ತೈತೆ ಅಂದ್ರಪ್ಪ ಯಾವಾಗ್ಲೇ. ಅದು ನಮ್ಮ ಬ್ಲಾಗಲ್ಲಿ ರೆಕಾರ್ಡ್ ಆಗಿದೆ. ಬಂದ್ಬಿಟ್ವಿ ಫೈನಲಿ. ಅದಕ್ಕೆ ನಾವು ಅಲ್ಲಿಂದ ಇವಾಗ ಇಲ್ಲಿ ತನಕ ಬಂದ್ವಿ. ಕಾಲ್ ನಡಕ್ತೈತೆ. ಫೈನಲಿ ಹತ್ತಿ ಇಳ್ತಾ ಇತ್ತು. 1 ಟೈಮ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ನಾನು ಅಂಥದ್ರಲ್ಲಿ 2 ಟೈಮ್ ಆಗ್ಬಿಟ್ವಿ. ನೀವು ನಾನು ನೋಡೇ ಇರಲಿಲ್ಲ, ಸೊ ಅದಕ್ಕೆ ಇವಾಗ ಕರ್ಕೊಂಡು ಕಂಪ್ಲೀಟೆಡ್ ನೋಡಿದೆ. ಸಕ್ಸಸ್ಫುಲಿ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಮ್ಯಾರೇಜ್ ಫಂಕ್ಷನ್ ನಾವು 1 ಡೇ ಟ್ರಿಪ್ ಅಂತ ಮಾಡೋದು ಅಷ್ಟೇ. ನಾಳೆ ಮ್ಯಾರೇಜು, ಇವತ್ತು ಫ್ರೀ ಇದ್ವಿ ಅಂತ ಇವತ್ತು ಬಿಜಾಪುರ ಪ್ಲೇಸಸ್. ಎಷ್ಟು ಬ್ಲ್ಯಾಕ್ ಆಗಿದ್ದಾಳೆ ನೋಡಿ, ಟ್ಯಾನ್ ನೋಡಿ ಇವತ್ತು ಈ ಬಿಸಿಲಿಗೆ. ನೀವೆಲ್ಲ ಸ್ವಲ್ಪ ಫೌಂಡೇಶನ್ ಕಾಂಪ್ಯಾಕ್ಟ್ ಎಲ್ಲ ಸೀರಿಯಸ್ ಆಗಿ ಹಾಕ್ಲಿಲ್ಲ. ಗೈಡೇ ಇದು ನೋಡಿಲ್ವಂತೆ, ಅದಕ್ಕೆ ನಮಗೂ ತೋರಿಸ್ತಾ ಇಲ್ವಂತೆ. ಎಷ್ಟು ಚೆನ್ನಾಗಿ ಹೇಳಿದ್ರು. ಅದಕ್ಕೆ 3 ಡೇಸಲ್ಲಿ 50 ಜನ ಮಾಡ್ಬಿಟ್ರೆ ನೀವು ಗೈಡು? ಇವತ್ತು 1 ದಿವಸದಲ್ಲಿ 50. ಓ, ಇವತ್ತು 1 ದಿವಸದಲ್ಲಿ 50. ಓಕೆ, ಹೌದಾ. ಮತ್ತೆ ಇವಾಗ ಇದನ್ನು ಗೊತ್ತಿಲ್ಲ ಅಂತ ಅಂದ್ರೆ ಇವಾಗ ತಾನೇ ಎಲ್ಲಾದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅವ್ರು ಬರೀ ಗೋಲ್ ಗುಂಬಸ್ ಬಗ್ಗೆ ಮಾತ್ರ ತಿಳ್ಕೊಂಡಿರೋದು. ಚೆನ್ನಾಗಿದೆ ಅಂತ ಗೊತ್ತು. ಮರ ಎಲ್ಲ ಯಾವಾಗಲೂ ಚೆನ್ನಾಗಿರುತ್ತೆ, ಎಲ್ಲ ಮರಗಳು. ಈ ಮರದಲ್ಲಿ ಏನು ಸ್ಪೆಷಲ್ ಐತೆ ಹೇಳಿ? ಆ ಕಡೆ ಲೆಫ್ಟ್ ಅಲ್ಲಿ ಕಾಣಿಸ್ತೈತಲ್ಲ, ಅವೆಲ್ಲ ಏನು? ಅವೆಲ್ಲ ಹಂಗೆ ಉದ್ಭವ. ಅವೆಲ್ಲ ಹಾಗೆ ಉದ್ಭವ ಆಗಿರೋದಂತೆ. ಎಲ್ಲ ಉದ್ಭವ ಆಗ್ಬಿಟ್ಟವೆ ಕಲ್ಗಳು. ಗೈಡ್ ಕರೆಕ್ಟಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಉದ್ಭವ ಆಗಿದೆ ಕಲ್ಲೆಲ್ಲ. ಇದೆಲ್ಲ ಏನ್ ಕಲ್ಗಳು? ರೈಟ್ ಅಲ್ಲಿ ಇರೋವಲ್ಲ ಏನ್ ಕಲ್ಲು ಅಂತ ಕೇಳಿದ್ದು. ಚೂರ್ ಚೂರ್ ಮಾಡಿ ಬಿಸಾಕೋರ ಆ ಕಡೆ ಎಲ್ಲ ಮೊದಲು ಡೆಕೋರೇಷನ್ ಅಂತ ಮಾಡಿದ್ವಿ. ಹೇಳಿ. ಎಲ್ಲ ಮಳೆ ಬಂದು ತುಂಬಾ ಹಳೆ ಬ್ಲಾಗ್ ನೋಡೋದು ದಯವಿಟ್ಟು. ಬಿದೋಗ್ಬಿಟ್ಟೈತೆ ನೋಡಿ. ಆನೆ ಮಾಡಿದ್ವಿ, ಆನೆನೂ ಬಿದೋಗ್ಬಿಟ್ಟೈತೆ. ಅದೆಲ್ಲ ಡಿಸೈನ್ಗೆ ಅಂತ ಮಾಡಿದ್ದಷ್ಟೇ, ಇನ್ನೇನು. ವ್ಲಾಗ್ ನೋಡ್ಕೊಂಡು ಜಾಸ್ತಿ ತಲೆ ಈ ಊರ್ ಬ್ಲಾಗ್ ನೋಡಿ, ಈ ಊರಲ್ಲಿ ಇರೋರು ಬ್ಲಾಗ್ ನೋಡೋರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಕಮೆಂಟ್ ಮಾಡೋದಿದ್ರೆ ಅವ್ರ ID ಕೊಡ್ತೀನಿ, ಹೋಗಿರಿ. ಅವ್ರ ಐಡಿಗೆ ಹೋಗ್ಬಿಟ್ಟು ಎಷ್ಟು ಬೇಕಷ್ಟು ಹೋಗಿರಿ. ನಮ್ ವಿಡಿಯೋ ಹೋಗಿ ಅಲ್ಲಿ ಅದನ್ನ ಇದು ಬಾಂಬ್ ಅದರಿಂದ ಎಲ್ಲಿಗೆ ಹೋಗ್ತೀನಿ ಇದು ಬಾಂಬ್ ಅಂತ ಯೂಸ್ ಮಾಡ್ತೀರಾ. ಆಗಿನ ಕಾಲದಲ್ಲಿ ಪಿರಮಿಡ್ ಅಂತ ಹೇಳೋರು. ಅಲ್ಲಿ ಬಾಂಬ್ ಇಷ್ಟು ದಪ್ಪದು. ಎಷ್ಟು ದಪ್ಪದು? ಇಷ್ಟು ದಪ್ಪದು. ಎಷ್ಟು ದಪ್ಪದು? ಆಂಟಿ ಅಷ್ಟು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಬಾಂಬ್. ಈಗಿನ ಕಾಲದಲ್ಲಿ ಗನ್ ಏನಂತೀರ ಅದು ಈಗ, ಆಗ ಇದ್ದಿದ್ ಗನ್ ಅಂತ ಏನೋ ಹೇಳ್ತಿದ್ರು. ಆಗಿನ ಕಾಲದಲ್ಲಿ ಗನ್ ಅಂತ ಯೂಸ್ ಮಾಡ್ತಿದ್ನ ಅಲ್ಲ, ಈಗಿನ ಕಾಲದಲ್ಲಿ ಗನ್ ಅಂತ ಯೂಸ್ ಮಾಡ್ತಿದ್ನ. ಆಗಿನ ಕಾಲದಲ್ಲಿ ಇದನ್ನ ಯೂಸ್ ಆಟಂ ಬಾಂಬ್ ಹೊಡಿತಾರಲ್ಲ ಹಂಗೆ ಸುಸ್ಸು ಬರ್ತಿದ್ದಾರೆ ಇಟ್ಕೊಂಡು. ಎಲ್ಲೋಗಿ ಬೀಳುತ್ತದೆ? ಅದು ಎಲ್ಲಿ ಗೋರಿ ಹಾಕಿರ್ತಾರ ಅಲ್ಲೋಗಿ ಬೀಳ್ತಿತ್ತು. ಅವ್ರು ಚೆನ್ನಾಗಿ ಗೈಡ್ ಮಾಡ್ತಾರೆ. ಇವಾಗ ನಾವು ಅಲ್ಲಿಂದ ಸುಸುರ್ಬತ್ತಿ ಹಾಕತ್ತೆ. ರಾಜನ ಹೆಸರು ಹೇಳ್ಬೇಕಂತ. ರಾಜನ ಹೆಸರು ಹೇಳಿ. ಬುಡ್ಡೆ ಸಾಬ್ ಅವಾಗ್ಲೇ ಸ್ಟೆಪ್ಸ್ ಕೇಳಿದ್ರು ಹೇಳಲಿಲ್ಲ. ದಳವಾಯಿ ಅಂತ
ಆ ಅಣ್ಣ ಹೇಳಿದ್ರು ಯಾರ್ದು ಆದಿಲ್ ಶಾ ಆದಿಲ್ ಶಾ. ಅಲ್ಲ ನೀವ ಗೈಡ್ ಅವರ ಇದು ಮ್ಯೂಸಿಯಂ ಹೆಂಗಿದೆ ಅಂತ ಫಸ್ಟ್ ಫ್ಲೋರ್ ಏನೇನಿದೆ ಅಂತಾನು ಇದೆ ನೋಡಿ. ಗ್ರೌಂಡ್ ಫ್ಲೋರ್ ಹಿಂದೂ ಸ್ಕಲ್ಪ್ಚರ್ಸ್, ಜೈನ್ ಸ್ಕಲ್ಪ್ಚರ್ಸ್, ಅರೇಬಿಕ್. ಕೇಳಿದ್ರಲ್ಲ ನೋಡಿ ರಾಜನ ಹೆಸರು ಮೊಹಮ್ಮದ್ ಆದಿಲ್ ಶಾ. 1892 ಸ್ಥಾಪನೆ. 18th century. 18th ಸೆಂಚುರಿ ಇದ್ದಿದ್ದು. ಅಲ್ಲ ನೋಡ್ಕೊಂಡು ಹೇಳಕ್ ಗೈಡಾ ಅಥವಾ ನೋಡ್ಕೊಳ್ದರೆ ಇನ್ಫಾರ್ಮೇಶನ್ ಕೇಳಕ್ ಗೈಡಾ? ಐ ಶೋಡ್ ದಟ್ ಒನ್. ಸುಲ್ತಾನ್ 7th ಸುಲ್ತಾನ್ ಅವರು. 7th ಸುಲ್ತಾನ್ ಅಂತವ್ರು. ಸೆಕೆಂಡ್ ಟೈಮ್ ಬಂದಿರೋದು ಗೋಲ್ ಗುಂಬಸ್ಗೆ. ಆದ್ರೆ ಇನ್ನೂ ಇನ್ಫಾರ್ಮೇಶನ್ ಗೊತ್ತಾಯ್ತಿಲ್ಲ ಅಂತ ಹೇಳಿ ನೋಡಿ ಇಲ್ಲಿ ಅಲ್ಲೇನೋ ಓದ್ತಾವ್ರೆ. ನಮ್ ಗೈಡಿಗೆ ಅವಾಗ್ದಿಲ್ದರೆ ಇರೋ ನಾಲೆಜ್ ಇವಾಗ ಬಂದ್ಬಿಟ್ಟೈತೆ ಅನ್ಸುತ್ತೆ ಅದಕ್ಕೆ. ಜಾಸ್ತಿ ತಲೆ ಒಳಗಡೆ ಹೋಗ್ಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಹಂಗ ಓಕೆ ಡನ್. ಇವಾಗ ಎಲ್ಲ ಆಯಿತು. ಫುಲ್ ಸುಸ್ತಾಯ್ತೈತೆ. ಪೇಮೆಂಟ್ ಏನಕ್ಕೆ? ಸ್ಟೆಪ್ಸ್ ಹೇಳಿ ಪೇಮೆಂಟ್ ಕೊಡ್ತೀವಿ. ಮುಚ್ಕೊಂಡು ಪೇಮೆಂಟ್ ಕೊಡ್ತೀರೋ ಗೇಟ್ ತೆಗಿಸಿ ಬಿಡಲ್ಲ. ಕರೆಕ್ಟ್ ಆಗಿ ಯಾವಾಗ ಕಟ್ಟಿರೋದು ಯಾವ ದಿನ ನೀವು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡಬೇಕು. ದಿನ, ಟೈಮು, ಡೇಟು ಎಲ್ಲ ಬೇಕು ಇನ್ಫಾರ್ಮೇಶನ್ ನಮಗೆ. ನೀವು ಹೇಳ್ಬೇಕು, ನೀವು ಗೈಡು. ಇವಾಗ ಫೈನಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ನಾನು ನೋಡಬೇಕು ಅಂತ ಇತ್ತು, ತುಂಬ ಸರಿ ಆಸೆ ಇತ್ತು ನೋಡಬೇಕು ಅಂತ ನೋಡಿದೆ. ಯಾಕಂದರೆ ಇವರು ಲಾಸ್ಟ್ ಟೈಮ್ ನಾನು ಆ್ಯನ್ಯುವಲ್ ಡೇ ಟೈಮಲ್ಲಿ ಬಂದಿದ್ದಿದ್ದು ಇವರು. ಅವಾಗ ನಾನು ಇರಲಿಲ್ಲ. ಇವಾಗ ನಾನು ಬಂದಿರೋದು, ನಾನು ನೋಡ್ಬೇಕಂತಲೇ ಬಂದಿರೋದು, ಅದಕ್ಕೆ ಕರ್ಕೊಂಡ್ಬಂದಿದ್ದು. ನಮ್ಮನ್ನು ತೋರಿಸ್ತೀನಿ ಅಂತ ಹೇಳಿದ್ರು, ತೋರಿಸಾಯ್ತು. ಇವಾಗ ಫುಲ್ ಸುಸ್ತಾಗಿದೆ ಬೆಳಗ್ಗೆಯಿಂದ. ಸುತ್ತಾಡಿ ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ರೂಮಿಗೆ ಬಂದ್ವಿ. ಅಲ್ಲಿ ಯಾವುದೋ DJ ಏನೋ ಪ್ಲೇ ಮಾಡ್ತಾವ್ರೆ, ಎಂತಕ್ಕೆ ಪ್ಲೇ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳಿ ಇಲ್ಲಿ ಡ್ಯಾನ್ಸ್ ಆಡ್ತಾವಳೆ. ಸೊ ಫೈನಲಿ ರೂಮಿಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿದೆ. ಎಲ್ಲರೂ ಇವಾಗ ಮಲ್ಕೋತೀವಿ, ಡ್ರೆಸ್ ಚೇಂಜ್ ಎಲ್ಲ ಫ್ರೆಶ್ ಅಪ್ ಆಗಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಾಳೆ ಬ್ಲಾಗು ಫುಲ್ ಕಂಪ್ಲೀಟ್ ಮದುವೆ ಬಗ್ಗೆ ಇರುತ್ತೆ. ಮದುವೆ ಬ್ಲಾಗ್ ಆಗಿರುತ್ತೆ. ಇವತ್ತು ಜಸ್ಟ್ ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ, ಏನು ಕಿತಾಪತಿ ಮಾಡಿದ್ವಿ, ಏನೇನೆಲ್ಲ ಆಯಿತು, ಗೈಡ್ ನಮಗೆ ಏನೇನೆಲ್ಲ ಹೇಳ್ಕೊಟ್ರು ಅನ್ನೋದೈತಿ ಇದರಲ್ಲಿ. ಇದಕ್ಕೆ ಈಗ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮುಂದಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಹೇಳ್ತೀರಿ ಎಲ್ಲರೂ? ಹೇಳಿ ಬಾಯ್. ಯಾರಿಂದ ಇವತ್ತು ಟ್ರಿಪ್ ಹೆಂಗಾಯ್ತು ಅಂತ ಹೇಳ್ದ ಹೋಗ್ಲಿ. ಯಾರಿಂದ? ಇವತ್ತು ಸಕ್ಸಸ್ಫುಲ್ ಆಗ ಕಾರಣ ಯಾರು? ಯಾರು ಯಾರು? ಗೈಡು. ಗೈಡು ಗೈಡ್ ಯಾರು? ಅಶ್ವಿನಿ ನಟರಾಜ್. ಅಲ್ಲ. ಆಲ್ ಕ್ರೆಡಿಟ್ಸ್ ಗೋ ಟು ಮೈ ಬ್ರದರ್ ದಲ್ವಾಯಿ. Okay, bye bye. See you in tomorrow vlog.